ಏನು ಹೋಗ್ರತ್ಲಾಗೆ ಇಲ್ಲಿ ಇಂಟರ್ವ್ಯೂ ನಡೀತಾ ಐತೆ. ಎಲ್ಲರಿಗೂ ನಮಸ್ಕಾರ. SP Focus Media ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಲೈಫಲ್ಲಿ ಒಂದೇ ಒಂದು ಆಸೆ ಇರುತ್ತೆ, ಏನು ಗೊತ್ತಾ? ಕೇದಾರ್ನಾಥ್ ಯಾತ್ರೆಗೆ ಹೋಗಬೇಕು ಅಂತ. ಸೊ ಈ ವರ್ಷ ಇದೇ ಜುಲೈ 5ನೇ ತಾರೀಕು ನಾವು ನಮ್ಮ ಟೀಮು ಯಾತ್ರೆ ಕೈಗೊಂಡಿದ್ದೀವಿ. ಸೊ ಆ ಯಾತ್ರೆ ಹೇಗಿರುತ್ತೆ, ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಯಾವ ಥರ ಹೋಗ್ತಾ ಇದ್ದೀವಿ ನಾನು ತೋರಿಸ್ತೀನಿ, ಬನ್ನಿ. ಸೊ ನೋಡಿ, ಟೀಮ್ ಪ್ಲ್ಯಾನ್ ಆಗಿದೆ. ಇವರೇ ನಮ್ಮ ಟೀಮ್ ಆರ್ಗನೈಸರ್ ಮನೋಜ್ ಸರ್, ಫೇಸ್ ತೋರಿಸಿ. ಆ್ಯಂಡ್ ಇಲ್ಲಿದ್ದಾರೆ ನೋಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು. ಉಮೇಶ್ ಸರ್, ಹಾಯ್ ಸರ್. ಸೊ ಇದು ನನ್ನ ಟೀಮು. ಇಲ್ಲಿ ಹೆಡ್ ಕುಕ್ಕು ಶೆಫು ಅರುಣ್ ಸರ್. ಹೆಡ್ ಕುಕ್ ಇಟಾಲಿಯನ್ ಶೆಫು, ಸಾರಿ ಚೈನೀಸ್ ಆ್ಯಂಡ್ ಅರಬಿಕ್ ಕಲ್ತಿದ್ದೀನಿ ಆ್ಯಸ್ ಆಫ್ ನೋ ಫ್ರೆಂಡ್ಸ್ಗೋಸ್ಕರ. ಬಟ್ ಎಲ್ಲ ಪ್ರಾಪರ್ ನಡೀತದೆ ಫುಡ್ ಮೆನೂಸ್ ಎಲ್ಲ. ಲೆಟ್ಸ್ ಗೋ, ನೋಡೋಣ ಏನೇನು ಆಗುತ್ತೆ ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಸೊ ಮಲ್ಲಿ ಈ ಕಡೆ ಬಾ. ಇವರು ನಮ್ಮ ಶೆಫ್ದು ರೈಟ್ ಹ್ಯಾಂಡ್ ಇವರು. ಇಲ್ಲಿದ್ದಾರೆ ಚೋಟು, ಸುನಿಲ್. ಇವರೆಲ್ಲ ನಮ್ಮ ಸರ್ಕಾರದ ಸಚಿವರು. ಏನು ಗೊತ್ತಾ, ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಾವು ಫಸ್ಟು ರಚನೆ ಮಾಡಿದ್ದೆ ಒಂದು ಗೌರ್ಮೆಂಟ್ನ. ಆ ಗೌರ್ಮೆಂಟಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮನೋಜ್ ಸರ್, ಟ್ರಿಪ್ ಆರ್ಗನೈಸರ್ ನೀವೇ, ಟ್ರಿಪ್ ಪ್ಲಾನ್ ಮಾಡಿರೋದು ನೀವೇ. ಫಸ್ಟ್ ಕ್ವಶನ್ ಏನು ಗೊತ್ತಾ ನಿಮಗೆ? ಮನೇಲಿ 15 days ಅಂತ ಹೇಳಿದೀವಿ, ಆದರೆ ಇಲ್ಲಿ 20 days ಆಗ್ತಾ ಇದೆ. ಅದು ಯಾರಿಗೂ ಹೇಳಿಲ್ಲ, ಹೇಳ್ಬಿಡಿ ಈಗಲೂ. ಸೊ ಫಸ್ಟ್ 15 days ಹೊರಗಡೆ ಹೋಗ್ತೀನಿ ಅಂದಾಗ ರಿಯಾಕ್ಷನ್ ಏನಿತ್ತು ಮನೇಲಿ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ ಸರ್. ಫಸ್ಟ್ ಸುತ್ತಮುತ್ತ ನೋಡಿದ್ರೆ ಏನಾದರೂ ಒಡಿಯಕ್ಕೆ ಸಿಗ್ತಾ ಇದೆಯಾ ಇಕ್ವಿಪ್ಮೆಂಟು ಅಂತೇಳಿ. ಸದ್ಯ ಅವತ್ತು ಏನೂ ಸಿಗಲಿಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಹಂಗಾಗಿ ಸಮಾಧಾನ ಆದರು. ಆಮೇಲೆ ಏನೋ ಎಲ್ಲರೂ ಒಪ್ಪಿಸಿ ಮಾಡಿ ಹೊರಟಕ್ಕಂಥ ಸಾಧನೆನ ಮಾಡಿದ್ದೀವಿ. ಸೊ ಫೇಸಲ್ಲಿ ರಿಯಾಕ್ಷನ್ ಹೇಗಿತ್ತು ಒಂದ್ಸತಿ ತೋರಿಸಿ ನೋಡೋಣ ಮನೇಲಿ. ಈ ರಿಯಾಕ್ಷನ್ ಇತ್ತು ಸರ್. ಅಷ್ಟೇನಾ? ಹೌದು. ಓಕೆ ಓಕೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ನ ಕೇಳೋಣ. ಫೈನಾನ್ಸ್ ಮಿನಿಸ್ಟರ್, 15 days ಟ್ರಿಪ್ಪು ಸರ್. ಹೌದು ಸರ್. ಆದರೆ ಒಳಗಡೆ ನಮಗೆ ಗೊತ್ತು 20 days ಹೋಗ್ತಾ ಇರೋದು. ಹೌದು. ಸೊ ಮನೇಲಿ ಕೇಳಿದಾಗ ಹೇಗಿತ್ತು? ಮನೆ ಇನ್ನೂ ಹೇಳಿಲ್ಲ ಸರ್. ಇನ್ನೂ ಹೇಳಿಲ್ವಾ? ಏಯ್ ನಾಳಿದ್ದೆ ಹೋಗ್ತಾ ಇರೋದು ಸರ್. ಬ್ಯಾಗ್ ಎತ್ಕೊಂಡು ಹೇಳ್ಬಿಟ್ಟು ಬರ್ತೀನಿ. ಏನಂತ? ಹೋಗ್ತಾ ಟ್ರಿಪ್ ಹೋಗ್ತೀನಿ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಿಡ್ದಂಗೆ ಲಾಕ್ ಹಾಕೊಂಡ್ಬಿಟ್ರೆ ಯಾರು ಆ ಥರ ಮಾಡಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ಓಕೆ, ಇನ್ನೊಂದು ಫನ್ನಿ ಪಾಟ್ ಕೇಳೋಣ ಇಲ್ಲ? ಹೌದಾ? ಓಕೆ ಓಕೆ. ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನೋ ತೊಗೊಂಡಿನಿ, ಎಲ್ಲರೂ ಪೇಮೆಂಟ್ ಮಾಡ್ತಾರೆ. ಅರೆ ಇಲ್ಲೊಬ್ರು ಅರುಣ್ ಅಂತ ಒಬ್ರು ಇದ್ದಾರೆ, ಅವ್ರು ಯಾಕೋ ಪೇಮೆಂಟೇ ಕೊಡ್ತಾರೆ. ಅದೇ ಏನಂತಾನೆ ಅರ್ಥ ಆಗಲ್ಲ ಸರ್ ನನಗೆ. ಅದೇ ಇದಾಗ್ಬಿಡಿ. ಈಗ ಪೇಮೆಂಟ್ ಕೊಡದಿದ್ರು 10 ಆಪ್ಷನ್ ಏನಾದ್ರು ಇದೆಯಾ? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಇಳಿಸ್ಬಿಟ್ಟೆ ಹೋಗೋದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹೌದಾ? ಅದು ಗೊತ್ತಿರೋ ಧೈರ್ಯವಾಗಿ ಮತ್ತೆ ಹೆಂಗಿದ್ದೀರಾ ಆಡ್ ಮಾಡ್ಕೊಂಡಿರಾ ಗ್ರೂಪ್ ಅಲ್ಲಿ? ಏನು ಆಮೇಲೆ ಮಾಡಿದ್ರೆ ಆಯ್ತು. ಮನಸ್ಸಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸೀಟ್ ಅವರೇ ಹಾಕ್ಕೊಂತೀನಿ ಅಂತ ಹೇಳೋರೆ. ನೋಡೋಣ. ಓಕೆ, ಇಲ್ಲಿ ಏನೋ CM ಚೀಫ್ ಮಿನಿಸ್ಟರ್ ಹಾಕೊಳಕ್ಕೆ ರೆಡಿ ಇದ್ದಾರೆ ಹಂಗಾರೆ. ಸೊ ಇವರು ನಮ್ಮ ಟೀಮ್ನ ಹೆಡ್ ಶೆಫ್. ಸುಮ್ಮನೆ ಟೆನ್ಷನ್ ಮಾಡ್ಬಿಡತ್ತೀನಿ ಸರಿಯಾಗಿ. ಅರುಣ್ ಸರ್, ಗೊತ್ತಿರೋದೆ ನನ್ನ ಬಗ್ಗೆ, ಬಿಕಾಸ್ ಇದೇ ನನ್ನ ಫಸ್ಟ್ ಟ್ರಿಪ್ ಅಲ್ಲ, ಲಾಸ್ಟ್ ಟೈಮಲ್ಲಿ ಹೋಗಿದ್ವಲ್ಲ, ಹಾಗಾಗಿ ಈ ಸಲ ನನಗೆ ಫುಡ್ಡಿನ ಖಾತೆ ಕೊಟ್ಟಿದ್ದಾರೆ. ಬಟ್ ಎನಿವೇ ನನ್ನ ಬಜೆಟ್ ಒಂದು 60-70 ಸಾವಿರ ಇತ್ತು, ಸದ್ಯಕ್ಕೆ ಒಂದು 40 ಸಾವಿರ ಶಾಪಿಂಗ್ ಆಗಿದೆ. ಫ್ಲಾಶ್ ಬ್ಯಾಕ್. ಕುತ್ಕೊಂಡ್ಬಿಟ್ಟು ಚೋಟು, ಯಾರ್ಯಾರು ಬಂದಿಲ್ಲ ಫೋನ್ ಹಾಕಿ ಎಲ್ಲರಿಗೂ. ನೀವೇ ಹೇಳ್ಬೇಕು. ಇಷ್ಟು ನೀಟಾಗಿ ಅಕ್ಷರ ಬರೆದಿದ್ರೆ ನಮ್ಮ ಮೇಡಮ್ ಗುಡ್ ಅಂತ ಸೈನ್ ಹಾಕಿರೋರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಮತ್ತು ಇವ್ರು ಸ್ವಲ್ಪ ಫಂಡ್ ರಿಲೀಸ್ ಮಾಡಬೇಕಾಗತ್ತೆ. ಬಿಕಾಸ್ ಲಾಸ್ಟ್ ಟೈಮು ನಾರ್ಮಲ್ ಫುಡ್ಗಳೆಲ್ಲ ತಿಂದು ಬೇಜಾರಾಗಿದೆ ಸಲ. ನೀವು ಎಲ್ಲೋ ಟರ್ನ್ ಬೇರೆ ಕಡೆ ಟರ್ನ್ ಹೊಡಿತಾ ಇದ್ದೀರಾ. ಮೇನ್ ಕ್ವಶನ್ಗೆ ಬರೋಣ. 15 days ಟ್ರಿಪ್ಪು, ಮನೇಲಿ ರಿಯಾಕ್ಷನ್ ಹೇಗಿತ್ತು ಫಸ್ಟು? 15 days ಅಲ್ಲ, ಮನೇಲಿ 7 days ಅಂತ ಹೇಳಿದ್ದೀನಿ ಆ್ಯಸ್ ಆಫ್ ನೋ. 7 daysಗೆ ಆಲ್ರೆಡಿ ಕೆರೆದಲ್ಲಿ ಹೊಡೆದ್ರು. ಬಟ್ 20 days ಅಂದರೆ ಮೋಸ್ಟ್ಲಿ ಮನೆಗೆ ಸೇರಿಸಲ್ಲ ಅನ್ಸುತ್ತೆ ನನ್ನ ಹೆಂಡತಿ. ಹಾಗಾದ್ರೆ ಫಸ್ಟು ಎಡಿಟ್ ಮಾಡ್ದಂಗೆ ವಿಡಿಯೋನ ಕಳಿಸ್ಕೊ. ಹಂಗಾಗಿ ಅದನ್ನು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಏನಂತೀರಾ ಮನಸ್ಸ? ಎಸ್ ಸರ್. ಎಸ್. ಸೊ ಟೀಮ್ಗೆ ಶೆಫು, ಓಕೆ, ಹೆಡ್ ಕುಕ್ಕು. ಸೊ ಏನು ಪ್ಲ್ಯಾನ್ ಮಾಡಿದ್ದೀರಾ ಹಂಗಾರೆ ಮೆನ್ಯೂ? 3 ಅವರು ಮಾಮೂಲಿ ಡಿಶ್ಶೇ. ಬಟ್ ನಮ್ಮ ಈ ಟ್ರಿಪ್ಪಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಾರ್ಮಲಲ್ಲಿ ಯಾವುದೂ ಯೂಸ್ ಮಾಡ್ತಿಲ್ಲ. ಎಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ನೋಡಿ, ಎಲ್ಲ GRB ತುಪ್ಪಗಳು. ಯಾಕೆ ಎಲ್ಲರೂ ಹೆಲ್ತ್ ವೆರಿ ಇಂಪಾರ್ಟೆಂಟ್. ನಂದಿನಿ, ಆಮೇಲೆ ಸನ್ಫ್ಲವರ್ ಆಯಿಲ್ಸು ಎಲ್ಲ ಬ್ರ್ಯಾಂಡೆಡ್. ಕಡಲೆಕಾಯಿ ಎಣ್ಣೆ ಅದು ಯಾವುದೋ ರೀಫಂಡ್ ತರಿಸ್ತೀನಿ ಅಂದರು. ಇಲ್ಲ ಅದು ಇತ್ತು, ಸ್ವಲ್ಪ ಬಜೆಟಲ್ಲಿ ಹೋಗಿ, ಹಂಗಾಗಿ ಎಲ್ಲ ತುಪ್ಪ ಪ್ಯೂರ್ಲಿ ಹೆಲ್ತಿ ಫುಡ್. ಆಮೇಲೆ ಬೆಳಗ್ಗೆ ಎದ್ರೆ ಎಲ್ಲರಿಗೂ ಲೈಕ್ ಕುಕುಂಬರ್ ಆಗಿರ್ಬೋದು,
ಆಮೇಲೆ ಡ್ರೈ ಪನ್ನೀರ್ ಆಗಿರ್ಬೋದು, ಹೆಲ್ತಿ ಫುಡ್ಸ್ ಆಲ್ಮೋಸ್ಟ್. ಆಮೇಲೆ ನಾವು ಕಾಜು ಬರ್ಫಿ ಎಲ್ಲ ಎಲ್ಲಿದೆ, ಕಾಜು ಸಲ ಎಲ್ಲಿದೆ, ಈ ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಿ. 15 kg ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಿ ಎಲ್ಲರೂ ಟ್ರಿಪ್ಗೆ ಅಂತಾನೆ. ಹಾಗಾಗಿ ಅರ್ಧ kg ತಗೊಂಡಿಲ್ಲ, 15 kg ಏನೋ ಎಷ್ಟು 5 kg ಅಂತ ಇದೆಲ್ಲ ಇರಬೇಕು ಮಗ, ಗ್ಯಾಪಲ್ಲಿ ಹೇಳ್ತಾ ಇರ್ಬೇಕಂತ ಸುಳ್ಳು. ಬರಿ ಓಳು 15 kg ತೊಗೊಂಡಿದ್ದೀನಿ. ನಡೀತದೆ ಆಲ್ಮೋಸ್ಟ್, ಮೆನು ನಡೀತದೆ. ಸೊ ಕೇದಾರ್ನಾಥ್ ಫಸ್ಟ್ ಟೈಮ್ ಹೋಗ್ತಾ ಇರೋದು? ಹಾಂ, ಅಂದರೆ ಕನ್ಸಲ್ಲಿ ತುಂಬ ಸಲ ಹೋಗಿದ್ದೀನಿ, ಬಟ್ ಪ್ರಾಕ್ಟಿಕಲಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಓಕೆ ಓಕೆ, ಸೂಪರ್. ಇಲ್ಲಿ ಇನ್ನೊಂದು ಟೀಮ್ನ ಪರಿಚಯ ಮಾಡಿಸ್ಕೊಳ್ಳೋಣ. ಆ್ಯಕ್ಚುಲಿ ಇವ್ರಿಗೆ ಚೋಟು ಹೇಳಿ ಚೋಟು, 15 ಡೇಸು ಟ್ರಿಪ್ಪು, ಫಸ್ಟ್ ಮನೆ ರಿಯಾಕ್ಷನ್ ಹೆಂಗಿತ್ತು? ಅವ್ರನ್ನ ಫಸ್ಟ್ ಒಂದು ಟ್ರಿಪ್ ಕರ್ಕೊಂಡೋಗಿ ಅವ್ರನ್ನ ಸಮಾಧಾನ ಮಾಡಿಸಿ ಆಮೇಲೆ ಇದು ಸೆಕೆಂಡ್ ಟ್ರಿಪ್ ಬರ್ತಾ ಇರೋದು ನಾನು. ನೋಡಿದ್ರು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಫಸ್ಟ್ ನಿಮ್ಮ ಮನೇಲಿ ಒಪ್ಪಿಸ್ಬೇಕು ಅಂತಂದ್ರೆ ಇದು ಬೆಸ್ಟ್ ವೇ ಮನೇಲಿ ಒಪ್ಸೋದಿಕ್ಕೆ. ಎಲ್ಲಿ ಕರ್ಕೊಂಡೋಗಿದೆ? ವೈನಾಡ್ ಹೋಗಿದ್ದೋಣ. ಓ ಸೂಪರ್, ಆಲ್ರೆಡಿ ಒಂದು ವಾರ ಟ್ರಿಪ್ ಹೊಡ್ಕೊಂಡ್ಬಂದ್ಬಿಟ್ಟು. ಇಲ್ಲ 3 days ಅಷ್ಟೇನೆ, ಒಂದು 4 days ಅಂತ ಹೋಗಿದ್ದು, ಬಟ್ 3 days ಎಲ್ಲ ರಿಟರ್ನ್ ಆಗೋದು. ಓಕೆ, ಕೇದಾರ್ನಾಥ್ ಫಸ್ಟ್ ಟೈಮ್ ಹೋಗ್ತಾ ಇರೋದು? ಫಸ್ಟ್ ಟೈಮ್. ಹೇಗೆ ಅನ್ನಿಸ್ತಿದೆ? ಫುಲ್ ನೋಡ್ಬೇಕು ಜೋಶ್ ಹೋದ್ಮೇಲೆ ಏನಾಗುತ್ತೆ ಅಂತ. ಓಕೆ ಸೂಪರ್. ಆ್ಯಂಡ್ ಮೇಯ್ನು ಹೋಗ್ತಾ ಇದ್ದೀವಲ್ಲ, ಆ್ಯಂಡ್ ಇನ್ನೊಬ್ಬರು ಸಚಿವರಿದ್ದಾರೆ, ಇವ್ರಿಗೂ ಆ್ಯಕ್ಚುಲಿ ಸಚಿವ ಸ್ಥಾನ ಏನೂ ಕೊಟ್ಟಿಲ್ಲ. ಉಮೇಶ್ ಸರ್. ಹಾಯ್ ಸರ್. ಸೊ 15 days ಟ್ರಿಪ್ಪು ಸರ್, ಹೇಗೆ ಅನ್ನಿಸ್ತಾ ಇದೆ? ಫೈನ್, ಫಸ್ಟ್ ಟೈಮ್ 15 days, ಅದರಲ್ಲೂ ಪ್ರೊಫೆಷ್ನಲ್ ಬಿಟ್ಟು ಹೋಗ್ತಾ ಇರೋದು ಫಸ್ಟ್ ಟೈಮ್ 15 days. ಇನ್ನು ನಾನು ಅಷ್ಟೇ, ಅವ್ರು ಹೇಳ್ದಂಗೆ ನಾನು ಮನೇಲಿ ಇನ್ನೂ ಹೇಳಿಲ್ಲ. ಇನ್ನೂ ಮನೇಲಿ ಹೇಳಿಲ್ವಾ? ಅಲ್ಲ, ಮನೇಲಿ ಹೇಳಿದಾಗ ಏನಾರು ಇನ್ ಕೇಸ್ ಹೋಗ್ಬೇಡ ಅಂದ್ಬಿಟ್ಟು ಲಾಕ್ ಹಾಕೊಂಡ್ಬಿಟ್ಟು ಏನು ಮಾಡ್ತೀರಾ ಆಮೇಲೆ ನೆಕ್ ಮೂಮೆಂಟಲ್ಲಿ? ಇಲ್ಲ ನಾವು ಅದು ರೆಡಿ ಆಗಿದ್ದೀವಿ, ಅದು ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಅಲ್ಲ, ಜೊತೆಗೆ ನಾನು ಬರ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ಬರಲ್ಲ. ಓಕೆ ಸರ್, ಫಸ್ಟ್ ಟೈಮ್ ಕೇದಾರ್ನಾಥ್ಗೆ ಹೋಗ್ತಾ ಇರೋದು? ಕೇದಾರ್ನಾಥ್ ಫಸ್ಟ್ ಟೈಮು. ಓಕೆ ಓಕೆ, ಇದಕ್ಕಿಂತ ಮುಂಚೆ ಟ್ರಿಪ್ಸ್ ಹೊಡೆದಿದ್ದೀರಾ? ಎಷ್ಟು ದಿವಸ ಹೋಗಿದ್ದೀರಾ? 10 days 15 days ಎಲ್ಲ ಹೋಗಿದ್ದೀವಿ, ಬಟ್ ಕೇದಾರ್ನಾಥ್ ನಾರ್ತ್ ಸೈಡ್ ಹೋಗ್ತಾರೆ ಫಸ್ಟ್ ಟೈಮು. ಸೊ 15 days ಹೋಗಿದ್ದೀರಾ ಇದಕ್ಕಿಂತ ಮುಂಚೆ ಟ್ರಿಪ್ಗಳಿಗೆ? ಹಂಗಾರೆ ಮನೇಲಿ ಏನನ್ನಲ್ಲ ಬಿಡಿ, ಬಿಟ್ಬಿಡ್ತಾರೆ ಬೇಗ. ಆಫ್ಟರ್ ವೆಡ್ಡಿಂಗ್ ಹೋಗಿಲ್ಲ ಸರ್. ಬಿಫೋರ್ ವೆಡ್ಡಿಂಗ್ ಹೋಗಿದ್ದೀರಾ? ಬಿಫೋರ್ ವೆಡ್ಡಿಂಗ್ 20 years ಬ್ಯಾಕ್. ಯಾರ ಜೊತೆ ಕೇಳ್ಬೋದಾ ಸರ್? ಫ್ರೆಂಡ್ಸ್ ಸರ್. ಅದೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸರ್? ಕ್ಲಾಸ್ಮೇಟ್ಸ್. ಓಕೆ, ಅದರಲ್ಲೂ ಕ್ವಶನ್ ಮಾರ್ಕು. ಕ್ಲಾಸ್ಮೇಟ್ಸ್ ಯಾರು ಆಗಿರ್ಬೋದು, ನಿಮಗೆ ನೀವೇ ತಿನ್ಕೊಂಬಿಡಿ. ಓಕೆ, ಸೊ ಫೈನ್. ಇನ್ನೊಬ್ರು ಇದ್ದಾರೆ, ಅವರ ವಿಡಿಯೋ ಮಾಡ್ತಾರೆ, ಒಂದು ನಿಮಿಷ ಅವ್ರು ನನಗೆ ತೋರಿಸ್ತೀನಿ. ಸೊ ನಮ್ಮ ಈ ಗೌರ್ಮೆಂಟಲ್ಲಿ ಇನ್ನೊಬ್ರು ಸಚಿವರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಮಲ್ಲಿ ನಿನ್ನ ಏನು ಕೇಳೋದೇ ಬೇಡ ಬಿಡ, ನೀನು 1 ತಿಂಗಳು ಬಂದ್ರೆ ನೀನು ಯಾರು ಕೇಳಲ್ಲ. ಯಾಕೆ ಹೇಳು? ನಡೆಯುತ್ತೆ ಆಯ್ತಾ. ಮನೇಲಿ ನನಗೆ ಯಾರಿಗೂ ಇನ್ನೂ ಹೇಳಿಲ್ಲ ಆಯ್ತಾ. ದುಡ್ಡು ಖರ್ಚಾಗುತ್ತೆ ಅಂದ್ರೆ ಮನೇಲಿ ಹೋಗ್ಬೇಡಿ ಅಂತಾರೆ, ಯಾರಿಗೂ ಏನು ಹೇಳಿಲ್ಲ. ನಾನು ಹೋಗಕ್ಕೆ ಟ್ರಿಪ್ ಹೋಗಕ್ಕೆ ನನ್ನ ಆಸೆ ನಾನು ಪೂರೈಸೋಕ್ಕೆ ರೆಡಿ ಇದ್ದೀನಿ. ಓಕೆ, ಕೇದಾರ್ನಾಥ್ ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಸೊ ಶೂಟ್ಸ್ ಎಲ್ಲ ಬಿಟ್ಟು ಬರ್ತಾ ಇದೆಯಾ ಹಂಗಾರೆ? ಹಾಂ, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡ್ಬಿಟ್ಟು ಇವಾಗ ಗ್ಯಾಪ್ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ನನ್ನ ಆಸೆ ಕೇದಾರ್ನಾಥ್ ಲೈಫಲ್ಲಿ ಒಂದ್ಸಲ ಹೋಗ್ಲೇಬೇಕು ಅಂತ. ಹೇಗೆ ಅನ್ನಿಸ್ತಿದೆ? ಎಕ್ಸೈಟ್ಮೆಂಟ್ ಇದೆ, ಅಲ್ಲಿ ತೋರಿಸ್ಬೇಕು, ಇಲ್ಲಿ ಏನಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಟ್ರಾವೆಲಲ್ಲಿ. ಸೊ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಕೇದಾರ್ನಾಥ್ಗೆ ಹೋಗೋಣ ಅಂತ. ಆ್ಯಂಡ್ ಈ ಟ್ರಿಪ್ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅನ್ನೋದು ಕೇಳ್ಬಿಟ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ನಮ್ಮನ್ನು ಕೇಳ್ತಾ ಇರೋದು ಎಲ್ಲರೂ ಕ್ವಶನ್ನು 15 days ಏನು ಮಾಡ್ತಾ ಇದ್ದೀರಾ, ಹೆಂಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಅದನ್ನು ನಮ್ಮ ಟ್ರಿಪ್ ಆರ್ಗನೈಸರಿಂದನೇ ಮಾತಾಡಿಸ್ತೀನಿ ಬನ್ನಿ ಸರ್. ನೀವೊಂಥರ ನಮ್ಮ ಇವಾಗ ಟೀಮ್ಗೆ ಏನೋ CM ಇದ್ದಂಗೆ. ಓಕೆ, ಏನೋ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಲ್ಲ, ಹೇಗೆ ಪ್ಲ್ಯಾನ್ ಮಾಡಿದ್ರಿ? ಈ ಪ್ಲಾನಿಂಗ್ ಹೇಗೆ ಬಂತು ಆ್ಯಕ್ಚುಲಿ? ಓಕೆ, ನಾನು ಸಂತೋಷ್ ಅವರು ಒಂದು ಹತ್ರ ಸ್ಯಾಂಡ್ವಿಚ್ ತಿಂತಾ ಇದ್ವಿ. ನನ್ನ ಎದುರುಗಡೆ ಒಂದು ಗಾಡಿ, ಅರ್ಬಾನಿಯಾ ಗಾಡಿ ಪಾಸ್ ಆಯಿತು. ನನಗೆ ಈ ಥರ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗಬೇಕು, ಇದೆಲ್ಲ ಮತ್ತು ತುಂಬ ಆಸೆ, ಖುಷಿ. ಸೊ ನಾನು ಅಂದ್ಕೊಂಡೆ ಈ ಕಡಿಮೆ ಬಜೆಟಲ್ಲಿ ನಾವೆಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಐಡಿಯಾ ಒಂದು ತಲೆಯಲ್ಲಿ ಬಂತು. ಇಮಿಡಿಯೇಟಾಗಿ ಗೂಗಲ್ ಮಾಡಿ ಅರ್ಬಾನಿಯಾ ವೆಹಿಕಲ್ದು ಎಲ್ಲ ಡೀಟೇಲ್ಸ್ ತೊಗೊಂಡ್ವಿ. ಸೊ ಒಂದು ಅಂದಾಜು ಲೆಕ್ಕ ಮಾಡಿದ್ವಿ. ಸೊ ನಾವು ಟೋಟಲ್ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು 9,000 kilometers. ಈ ಬ್ಲಾಗ್ ನೋಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಬ್ಬ ಪರ್ಸನ್ನು ಸಿಂಗಲ್ ಆಗಿ ಕೇದಾರ್ನಾಥ್ ಕವರ್ ಮಾಡ್ತಾನೆ ಅಂದರೆ ಅವನಿಗೆ ಮಿನಿಮಮ್ 40,000 to 45,000 ಬೇಕು. ದಟ್ ಈಸ್ ಈವನ್ ಟು 1 side ಫ್ಲೈಟ್ ಆ್ಯಂಡ್ 2nd side ಟ್ರೈನ್, ಆಯಿತಾ. ಸೊ ಮಿನಿಮಮ್ 40,000 ಬೇಕು. ಸೊ ನನಗೆ ಏನಕ್ಕೆ ನಾವೆಲ್ಲರೂ ಇನ್ನೂ ಕಡಿಮೆ ಬಜೆಟಲ್ಲಿ ಏನು ಹೋಗ್ಬೋದಲ್ಲ ಅಂತ ಹಿಂಗೆ ಪ್ಲ್ಯಾನ್ ಮಾಡಿದಾಗ, ನಾವೆಲ್ಲ ಪಲ್ಲು ಮನೆಗೆ ಬಂದು ಐಡಿಯಾ ಮಾಡಿದಾಗ ಎಲ್ಲರೂ ಒಪ್ಕೊಂಡ್ರು. ಟ್ರಿಪ್ ಹೆಂಗೆ ನಾವು ಪ್ಲ್ಯಾನ್ ಮಾಡಿದ್ದು ಅಂತಂದರೆ, ಬೆಂಗಳೂರಿನ ಟೋಟಲ್ 9,000 kilometers ನಾನು ಹೇಳ್ದಂಗೆ ಅರ್ಬಾನಿಯಾನ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಸಿಟ್ಟಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅರ್ಬಾನಿಯಾ ಬಂದ್ಬಿಟ್ಟು 16 seater, ದಟ್ ಈಸ್ ವೆರಿ ಲಕ್ಸುರಿಯಸ್ ವೆಹಿಕಲ್ ನೌ ಅ ಡೇಸ್. ಇವಾಗೆಲ್ಲ ಓಡ್ತಾ ಇರೋದು ಅದರಲ್ಲಿ ಒಂದು 6 seat ತೆಗ್ಸಿ 6 seat ಸೀಟಿಂಗ್ ಮಾಡಿ 6 seat ಸ್ಲೀಪಿಂಗ್ ಮಾಡಿಬಿಟ್ವಿ. 9 seat ತೆಗಿಸ್ತಾ ಇದ್ದೀವಿ. ಸೊ ನಾವು ಇಲ್ಲಿಂದ ಹೊರಟು
ಫಸ್ಟು ನಾವೇನು ಮಾಡ್ತಾಯಿದ್ವಿ, ಶಿರ್ಡಿಗೆ ಓಡ್ತಾ ಇದ್ವಿ. ಫಸ್ಟು ನಮಗೆಲ್ಲರಿಗೂ ಗುರುಗಳ ದರ್ಶನ ಅಂತಕ್ಕಂಥದ್ದು ನಮಗೆಲ್ಲರಿಗೂ ತುಂಬ ಇಂಪಾರ್ಟೆಂಟು. ಸಾಯಿಬಾಬಾ ನಮ್ಮ ಗುರುಗಳಾಗಿರೋದ್ರಿಂದ ಫಸ್ಟು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಮೊದಲನೇ ದಿವಸ ಬೆಂಗಳೂರನ್ನ ಸಂಜೆ ಬಿಟ್ಬಿಟ್ಟು ತಿರುಗಿ ಸಂಜೆ ಶಿರ್ಡಿನ ರೀಚ್ ಆಗ್ತೀವಿ. ಶಿರ್ಡಿ ಬಾಬಾ ಅವ್ರದ್ದು ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ತೊಗೊಂಡು ಅವತ್ತು ರಾತ್ರಿ ಬಿಟ್ಟರೆ, ನೆಕ್ಸ್ಟ್ ದಿವಸ ಎಲ್ಲಾದು ದೇವರು ಅನ್ನೋದು ಬೇಡ ಅಂತ ಅಂದಾಗ ಸೆಂಟ್ರಲ್ಲಿ ನಾವು ರಾಜಸ್ಥಾನ ಆಡ್ ಮಾಡಿದ್ವಿ. ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಹೋಗ್ತಾ ಇದ್ವಿ. ಸೊ 1 ಡೇ ಫುಲ್ ಒಂದು ಫೋರ್ಟ್, ಅಫ್ಕೋರ್ಸ್ ರಾಜಸ್ಥಾನ ನೋಡೋಕ್ಕೆ 5 ರಿಂದ 6 ದಿವಸ ಬೇಕು, ಬಟ್ ವಿ ಶಾರ್ಟ್ ಕಟೆಡ್ ಇಟ್. ನಾವು ಅದನ್ನ 1 ಡೇಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. 1 ಡೇ ಫುಲ್ಲು ರಾಜಸ್ಥಾನ್ಗೆ ಹೋಗಿ ಅಲ್ಲೊಂದು ಪ್ಯಾಲೇಸ್ನ ನೋಡ್ತಾ ಇದ್ದೀವಿ ರಾಜಸ್ಥಾನದಲ್ಲಿ, ಜೈಸಲ್ಮೇರ್. ಸೊ ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಬಂದ್ಬಿಟ್ಟು ಅಮೃತ್ಸರ್ಗೆ ಹೋಗೋಕ್ಕೆ ಮೇನ್ ಉದ್ದೇಶ ಏನಂದರೆ, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ನಿಮಗೆ ವಾಘಾ ಬಾರ್ಡರ್ ಇದೆ. ಸೊ ವಾಘಾ ಬಾರ್ಡರ್ ಅಂದರೆ ಇಂಡಿಯಾ ಪ್ರೌಡ್ ಮೂಮೆಂಟ್ ಅಲ್ವಾ, ಅದೆಲ್ಲರೂ ಅದನ್ನು ಇಷ್ಟತೆ ನೋಡಿದ್ರೂ ಅದಕ್ಕೆ ಬೇಜಾರಾಗಲ್ಲ, ಅದಕ್ಕೆ ನಮ್ಮ ಎನರ್ಜಿ ಕಡಿಮೆ ಆಗಲ್ಲ. ಸೊ ಎಲ್ಲರಿಗೂ ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡರ್ ತೋರಿಸ್ಬೇಕು ಅಂದ್ಕೊಂಡೆ. ಸೊ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಜಲಿಯನ್ ವಾಲಾ ಬಾಗ್ 1 ಡೇ ಫುಲ್ಲು ನಾವು ಪಂಜಾಬಲ್ಲಿ ಅಂದರೆ ಅಮೃತ್ಸರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ವಾಘಾ ಬಾರ್ಡರ್ ನೋಡಿಕೊಂಡು ಅವತ್ತು ಬಿಟ್ಟರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂಥ ವಾರಣಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಕಾಶಿ ವಾರಣಾಸಿನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ವಯಾ ಡೆಹ್ರಾಡೂನ್ ಮುಖಾಂತರ ನಾವು ಹರಿದ್ವಾರ್ ತಲುಪ್ತೀವಿ. ಆ್ಯಸ್ ಯೂಶುವಲ್ ಹರಿದ್ವಾರದಿಂದ ಗಂಗೋತ್ರಿನ ನೋಡ್ತೀವಿ, ಅಲ್ಲಿಂದ ಯಮುನೋತ್ರಿನ ನೋಡ್ತೀವಿ, ಅಲ್ಲಿಂದ ಗುಪ್ತಕಾಶಿ ನೋಡ್ತೀವಿ, ಗುಪ್ತಕಾಶಿಯಿಂದ ಕೇದಾರ್ನಾಥ್ ನೋಡ್ತೀವಿ. ಕೇದಾರ್ನಾಥ್ 2 ಡೇಸ್ ಕೇದಾರ್ನಾಥ್ಗೆ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಕೇದಾರ್ನಾಥಿಂದ ಬಂದಮೇಲೆ ಬದ್ರಿನಾಥ್ ನೋಡ್ತೀವಿ, ಬದ್ರಿನಾಥಿಂದ ವಾಪಸ್ ಗುಪ್ತಕಾಶಿಗೆ ಬರ್ತೀವಿ. ಗುಪ್ತಕಾಶಿಯಿಂದ ವಾಪಸ್ ಹರಿದ್ವಾರ್ ಋಷಿಕೇಶ್ಗೆ ಬಂದು ಅಲ್ಲಿ 1 ಡೇ ರಾಮ್ಲೂಲಾ, ಲಕ್ಷ್ಮಣ್ ಝೂಲಾ ಇದೆಲ್ಲ ನೋಡಿಕೊಂಡು ಅಲ್ಲಿಂದ ಬ್ಯಾಕ್ ಟು ಬೆಂಗಳೂರು ಬರ್ತೀವಿ. ಸೊ ನಾವು ಅಂದ್ಕೊಂಡಿರೋದು ಬಂದ್ಬಿಟ್ಟು 16 ದಿವಸ. ಇದರಲ್ಲಿ 2-3 ದಿವಸ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಇದೆಲ್ಲ ಆಗೋದಕ್ಕೆ 1-2 ದಿವಸ ಇಟ್ಕೊಂಡಿದ್ದೀವಿ. ಸೊ 20 ಡೇಸ್ ಮಾಡಿದ್ದೀವಿ. ಯು ಬಿಲೀವ್ ಇಟ್ ಆರ್ ಗಾಯ್ಸ್, ನೀವು ಯಾರೂ ಅಂದ್ಕೊಳಲ್ಲ, ಇಟ್ ಈಸ್ ಆಲ್ ಅಬೌಟ್ ಲಕ್ಸುರಿ ಟ್ರಿಪ್. ಓಕೆ, ಟ್ರಿಪ್ದೆಲ್ಲ ಹೇಳಿದ್ರಿ. ಓಕೆ, ಟ್ರಿಪ್ದೆಲ್ಲ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಬರ್ತಾ ಇದ್ದೀವಿ ಅನ್ನೋದೆಲ್ಲ ತಿಳಿಸಿದ್ರಿ. ಸೊ ಈ ಅಡುಗೆ ಪ್ಲ್ಯಾನಿಂಗ್ ಹಿಂಗೆ ಸರಿ. ಅಡುಗೆ ಪ್ಲಾನಿಂಗ್ ಬಂದ್ಬಿಟ್ಟು ಇವಾಗ ಆಸ್ ಯೂಶಲ್ ನಾವೆಲ್ಲ ಕಟ್ ಮಾಡಿ ಅಪ್ಪ ಫೋನ್ ಗ್ಯಾಪ್ ಆಗೋಡ್ಬಿಟ್ಟ ಫೋನ್ ಓ ಚೆಫ್ ಓಡೋಗ್ಬಿಟ್ಟು ಅನ್ಕಣ, ಯಾರು ಅಡುಗೆ ಮಾಡೋರು ಚೆಫ್ ಓಡೋಗ್ಬಿಟ್ಟು ಅನ್ಕಣ ಗ್ಯಾಪಲ್ಲಿ. ಏನ್ ತಿಕ್ಕೋದ ಅವನು? ನೀನೇನು ನೋಡ್ಕೊಂಡು ನಿಂತಿದ್ಯಪ್ಪಲ್ಲೂ? ಓಯ್ ನೀನ್ ಯಾಕ ಬಂದೆ? ಶೆಫ್ ಅಷ್ಟೆಲ್ಲ ಕೇಳ್ಕೊಂಡಿದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಶೆಫ್ ಸರ್ ಅವನು ನೋಡಿ ಸಚಿವನ್ ಸ್ಥಾನದಿಂದ ತೆಗ್ದಿರೋದು ಅವನು ಒಬ್ಬ ಸಚಿವ ಆಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ನ ಪ್ರಾಣ ದೋಸ್ತಿಗೋಸ್ಕರ ಹೊಡಬಿಟ್ಟ ಮಗ. ಟ್ರಿಪ್ದೆಲ್ಲ ಪ್ಲಾನ್ ಆಯ್ತು, ಓಕೆ ಫೈನ್. ಸೊ ಈಗ ಅಡುಗೆದೆಲ್ಲ ಹೇಗೆ ಪ್ಲಾನ್ ಮಾಡಿದ್ರಿ? ಸರ್ ಈಗ ಅಡುಗೆದು ಅಂತ ಬಂದಾಗ ಆಸ್ ಯೂಶಲ್ ನಾವೆಲ್ಲ ಫೋಟೋಗ್ರಾಫರ್ ಆಗಿರೋದ್ರಿಂದ ನಾವೆಲ್ಲ ಪ್ರೀ ವೆಡ್ಡಿಂಗ್ ಹೋಗೋದ್ರಿಂದ ಗೊತ್ತು. ಒಂದ್ಸರಿ ಹೋಟ್ಲಿಗೆ ಹೋದ್ರೆ ನಮ್ಗೊಂದು ಅಂದಾಜಿದೆ. ಈಗ ಸಪೋಸ್ ಒಂದು 3 ಹೋಗಿರತ್ಲಾಗೆ ಇಂಟರ್ವ್ಯೂ ನಡೀತೈತೆ, ಸುಮ್ಮನಿರಲ್ಲ ಸರ್ ಕೇಳಿ ಸರ್. ಈಗ ನಾವು ಪ್ರೀ ವೆಡ್ಡಿಂಗ್ ನಮಗೆಲ್ಲ ಗೊತ್ತು, ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಹೋಟ್ಲೆಲ್ಲ ತಿನ್ನೋದ್ರಿಂದ ಒಂದು 3-4 ಜನ ಹೋದರೆ ಒಂದು 1,000-2,000 ಖರ್ಚಾಗುತ್ತೆ. ಈಗ ಡ್ರೈವರು ಸೇರಿಸಿ ನಾವು 14 ಜನ ಇರೋದ್ರಿಂದ ಒಂದ್ಸರಿ ಹೋಟ್ಲಿಗೆ ಹೋದರೆ 7-8 ಸಾವಿರ ಅಂತೂ ಬಿಲ್ ಆಗುತ್ತೆ. ಸೊ ನಮಗೆ ಮೇನ್ ಫುಡ್ಡಲ್ಲಿ ನಾವು ಕಟ್ ಆಫ್ ಮಾಡಬೇಕಿತ್ತು. ಮತ್ತು ನಮ್ಮ ಕರ್ನಾಟಕದಲ್ಲಿ ಊಟ ಸಿಕ್ಕಂಗೆ ನಮ್ಗೆ ಔಟ್ ಆಫ್ ಕರ್ನಾಟಕ ನಮಗೆಲ್ಲೂ ಊಟ ಸಿಗಲ್ಲ. ಸೊ ಮೇನ್ ನಮ್ಗೆ ಹೆಲ್ತ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮ ಮೇನ್ ಚೆಫ್ ಇಟಾಲಿಯನ್ ಚೆಫ್ ಅರುಣ್ ಅವ್ರು ಇರೋದ್ರಿಂದ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಒಂದು 25,000 ರೂಪಾಯಿದು ರೇಷನ್ ಬರ್ಕೊಟ್ರು. ಸೊ ಆ ರೇಷನಲ್ಲಿ ನಮಗೆ ಹೋಗಿ ಬರೋದ್ರಲ್ಲಿ ನಾವೇ ಅಡುಗೆ ಮಾಡಿಕೊಂಡು ತಿನ್ನೋ ಅಂಥ ಪರಿಸ್ಥಿತಿ ಬಂದಿದೆ. ಅದು ನಮಗೆ ಖುಷಿ ಇದೆ, ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ನಮ್ಗೆ ಖುಷಿ ಇದೆ. ಓಕೆ, ನೀವೇನೋ ಮನಿ ಸೇವ್ ಮಾಡೋಕ್ಕೆ ಇವಾಗೆಲ್ಲ ತರಿಸಿ ಮಾಡ್ತಾ ಇದ್ದೀರಾ. ನಾಳೆ ದಿವಸ ಪ್ರೀ ವೆಡ್ಡಿಂಗ್ ಅಂತ ನೀವು ಹೋದಾಗ ಕ್ಲೈಂಟಿಂಗೆ ಕೇಳಿದ್ರೆ ಏನು ಮಾಡ್ತೀರಾ? ನಮ್ಮ ಶೆಫ್ನ ಕೇಳೋಣ. 15 ಡೇಸು ನಮ್ಮ ಹುಡುಗರಿಗೆ ಏನೇನು ಅಡುಗೆ ಮಾಡ್ಕೊಡ್ತಾರೆ ಅಂತ. ಅರುಣ್ ಸರ್ ಏನೇನು ಪ್ಲಾನ್ ಮಾಡಿದ್ದೀರಾ? ಲೇಟ್ ಪೇಮೆಂಟ್ಗೆ 5,000 ಎಕ್ಸ್ಟ್ರಾ. ಆ್ಯಸ್ ಆಫ್ ನೋ ಲೈಕ್ ಮೆನು ಇನ್ನೂ ಡಿಸೈಡ್ ಮಾಡಿಲ್ಲ. ಬಿಕಾಸ್ ಏನಂದರೆ ಆಲ್ಮೋಸ್ಟ್ ನಾನು 15 ಡೇಸಿಂದ ಒಂದು ಲ್ಯಾಪ್ಟಾಪಲ್ಲಿ ವರ್ಡ್ ಪ್ಯಾಡ್ ಮಾಡಿದ್ದೀನಿ. ಲೈಕ್ ಏನೇನು ಶೆಫಲ್ಲಿ ಲೈಕ್ ಏನೇನು ಮಾಡ್ಬೋದು ಡಿಫ್ರೆಂಟಾಗಿ. ಮೋರ್ ಓವರ್ ಫಸ್ಟ್ ಡೇಗೆ ನಾನು ಎಲ್ಲರಿಗೂ ಪಾಯಸದಿಂದ ಸ್ಟಾರ್ಟ್ ಮಾಡೋಣ ಅಂತ. ಎಸ್ ಎಲ್ಲ MTR ಅಲ್ಲ, ಬಿಕಾಸ್ ಫಸ್ಟ್ ಡೇ ಅಂದರೆ ಟ್ರೆಡಿಷ್ನಲ್, ಬಿಕಾಸ್ ಟ್ರೆಡಿಷ್ನಲ್ ಸ್ಟಾರ್ಟ್ ಮಾಡೋಣ ಅಂತ ಶಾವಿಗೆ ಪಾಯಸ ತೊಗೊಂಡಿದ್ದೀನಿ. ಶಾವಿಗೆ ಪಾಯಸ ಆ್ಯಂಡ್ ಮೋರ್ ಓವರ್ ಹೇಳಬೇಕು ಅಂದರೆ ಪನ್ನೀರ್ ಎಲ್ಲರಿಗೂ ಲೈಕ್ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ ಲೆಸ್ಸಿ ಆಗಿರ್ಬೋದು. ಆಮೇಲೆ ಬೆಳಗ್ಗೆ ಎದ್ದರೆ ಲೈಕ್ ಪೊರ್ಮೋಗೆನೇಟ್ ಜ್ಯೂಸ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ವೆಜಿಟೇಬಲ್ಸ್. ಮಾರ್ನಿಂಗ್ ಎಲ್ಲರೂ ಡಿಶ್ ಪ್ಯೂರ್ಲಿ ವೆಜಿಟೇಬಲ್ಸ್. ಯಾಕಂದರೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ನಂಬ್ಕೊಂಡು 15 ಜನ ಬರ್ತಿದ್ರು ಮನೆ ಮಠ ಬಿಟ್ಟು. ಹಾಗಾಗಿ ಎಲ್ಲರಿಗೂ ಹೆಲ್ತ್ ಇಂಪಾರ್ಟೆಂಟು. ಲೆಟ್ಸ್ ಸಿ, 100%. ಅದು ಮೋರ್ ಓವರ್ ನಾನು ನಂಬ್ಕೊಂಡು ಬರ್ತಿದ್ರು ಅಂದರೆ ಲೈಕ್
ಇದೇನು ಫಸ್ಟ್ ಟೈಮ್ ಅಲ್ಲ, ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಒಂದೊಂದು ಬರೀ ಸ್ಟಾರ್ಟರ್ಸಲ್ಲೇ ಮುಗಿಸಿದ್ರಿ, ಮೇನ್ ಕೋರ್ಸ್ಗೆ ಬಂದಿಲ್ಲ. ಮೇನ್ ಕೋರ್ಸ್ ಬಂದು ಪ್ಯೂರ್ಲಿ ವೆಜಿಟೇರಿಯನ್, ಯಾವುದು ನಾನ್ ವೆಜಿಟೇರಿಯನ್ ಇಲ್ಲ, ಪ್ಯೂರ್ಲಿ ವೆಜಿಟೇರಿಯನ್. ಬಟ್ ವೆಜಿಟೇರಿಯನಲ್ಲಿ ಎಲ್ಲರಿಗೂ ಸ್ವಲ್ಪ ನಾನ್ ವೆಜಿಟೇರಿಯನ್ ಫೀಲ್ ಕೊಡಬೇಕು ಅಂತ ಏನು ಮಾಡಿದ್ದೀನಿ ನಾನು, ಈ ಥರ ಪನ್ನೀರ್, ಆಮೇಲೆ ಲೈಕ್ ಸ್ಟಾರ್ಟ್ ಈ ಥರ ಏನಂತಾರೆ, ವಾಟ್ ಇಸ್ ದಟ್, ಸೋಯಾ ಬೀನ್ಸ್, ಇದೆಲ್ಲ ನಿಮಗೆ ಸ್ವಲ್ಪ ನಾನ್ ವೆಜ್ ಫೀಲ್ ಕೊಡುತ್ತೆ. ಬಿಕಾಸ್ 20 days ನಾವು ಬಿಟ್ಟು ಹೋಗ್ತೀವಲ್ಲ, ನಾನ್ ವೆಜ್ ಫೀಲ್ ಬೇಕಂತ ಸ್ವಲ್ಪ ಈ ಥರ ಸೈಡ್ ಡಿಶಸ್ ತೊಗೊಂಡಿದ್ದೀನಿ. ಆ್ಯಸ್ ಆಫ್ ನಾವು ಹೇಳ್ಬೇಕಂದ್ರೆ ನಿಮಗೆ ವಾಟ್ ಇಸ್ ದಟ್ ಏನಂತಾರೆ ಅದಕ್ಕೆ, ಪಾಸ್ತಾ, ವೈಟ್ ಪಾಸ್ತಾ. ಮಾಮ್ ಹಂಗೆಲ್ಲ ಕೇಳ್ಬಾರ್ದು ಮಾಮ್, ಇಂಟರ್ವ್ಯೂ ನನ್ನ ಮರ್ಯಾದೆ ಹೋಗುತ್ತೆ ಮಾಮ್. ಪಾಸ್ತಾ ಇರ್ಬೋದು, ವೈಟ್ ಪಾಸ್ತಾ, ರೆಡ್ ಪಾಸ್ತಾ ಇರ್ಬೋದು, ಲೈಕ್ ಎಲ್ಲರಿಗೂ ನಿಮಗೆ ಕಡ್ಲೆಟ್ ತೊಗೊಂಡಿದ್ದೀನಿ. ಕಡ್ಲೆಟ್ ಏನಕ್ಕೆ ಅಂದರೆ ನಿಮಗೆ ಬೋಂಡಾ ಬಜ್ಜಿ, ಬಿಕಾಸ್ ದಾವಣಗೆರೆಯವರು ನಮ್ಮ ಅಧ್ಯಕ್ಷರು, ಅವ್ರಿಗೆ ಬೋಂಡಾ ಬಜ್ಜಿ ಇಂಪಾರ್ಟೆಂಟು. ಬೋಂಡಾ ಬಜ್ಜಿ ಮಾಡೋಕ್ಕೆ ಆಗಿರ್ಬೋದು. ಆಮೇಲೆ ಏನು ಹೇಳ್ತಾರೆ ಎಲ್ಲರಿಗೂ ಅಷ್ಟೇ, ಮ್ಯಾಗಿ ಮಸಾಲ ಇಟ್ಸ್ ಎ ಡಿಫ್ರೆಂಟ್. ಬಿಕಾಸ್ ಅದು ನಾನೆಲ್ಲ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳೋಕ್ಕಲ್ಲ. ಲೆಟ್ಸ್ ಸಿ, ನಮ್ಮ ಟ್ರಿಪ್ಪಲ್ಲಿ ನೀವು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನೋಡಿರ್ತಾರೆ, ನಿಮ್ಗೆ ಅವಾಗ ಗೊತ್ತಾಗೋದು. ಲೆಟ್ಸ್ ಸಿ ಮಗ, ಅಲ್ಲೇ ಮಾಡಿ ತೋರಿಸ್ತೀವಿ ನಿಮಗೆ. ಸೊ ಇದಿಷ್ಟು ಪ್ರಿಪ್ರೇಷನ್ನು ಮತ್ತು ತೋರಿಸ್ತೀನಿ ಇನ್ನೂ ಹೇಗಿರುತ್ತೆ ಅಂತ. ಆ್ಯಂಡ್ ಇದೇ ರೀತಿ ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ ನೋಡಬೇಕು ಅಂತಂದರೆ ಇದೇನಂತ ಗೊತ್ತಾಗ್ಲಿಲ್ಲ. ಇದು ಇಲ್ಲಿ ಹಿಡಿಯೋಕ್ಕೆ ಹೋಗು. ಸೊ ನಮ್ಮ ಟ್ರಿಪ್ಪು ಹೇಗಿರುತ್ತೆ, ಸೊ ಪ್ರಿಪ್ರೇಷನ್ ಹೇಗಿದೆ ನಾನು ತೋರಿಸ್ತಾ ಇದ್ದೀನಿ, ಮತ್ತು ನಮ್ಮ ಟ್ರಿಪ್ಪು ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ಸೊ ಇದೇ ಥರ ನಮ್ಮ ಫನ್ನಿ ವೀಡಿಯೋಸ್ನ ನೋಡಬೇಕು ಅಂತಂದರೆ SP Focus Mediaನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಡೈಲಿ ಅಪ್ಡೇಟ್ ಎವ್ರಿ ಈವ್ನಿಂಗ್ 7 o'clock ಕೊಡ್ತಾ ಇರ್ತೀವಿ. ಸೊ ನೋಡಿ, ಥ್ಯಾಂಕ್ ಯು ಸೊ ಮಚ್.